ಕಲಬುರಗಿಯ ಜಿಮ್ಸ್ ಸರ್ಕಾರಿ ಆಸ್ಪತ್ರೆಯಲ್ಲಿ ಕಿಡ್ನಿ ಡಯಾಲಿಸಿಸ್ ಮಷಿನ್ಗಳು ಹದಗೆಟ್ಟಿದ್ದು, ಕೆಟ್ಟಿರುವ ಮಷಿನ್ಗಳನ್ನು ಸರಿಪಡಿಸಲು ಮತ್ತು ಹೊಸದಾಗಿ ಇನ್ನಷ್ಟು ಡಯಾಲಿಸಿಸ್ ಮಷಿನ್ ಅಳವಡಿಸಲು ಕೋರಿ ಇಂದು ಮನವಿ ಸಲ್ಲಿಸಲಾಯಿತು. ಈ ವೇಳೆ ವೀರ ಕನ್ನಡಿಗರ ಸೇನೆಯ ಅಧ್ಯಕ್ಷರಾದ ಅಮೃತ್ ಪಾಟೀಲ್ ಮಾತನಾಡಿ, ಕಲಬುರಗಿ ಜಿಲ್ಲಾ ಜಿಮ್ಸ್ ಆಸ್ಪತ್ರೆಯಲ್ಲಿ ಕಳೆದ 2 ವರ್ಷಗಳಿಂದ ಡಯಾಲಿಸಿಸ್ ಮಾಡಿಸಲು ಹೋಗುತ್ತಿದ್ದು, ಯಾವಾಗ ನೋಡಿದರೂ 200 ಮಂದಿ ರೋಗಿಗಳ ವೇಟಿಂಗ್ ಲಿಸ್ಟ್ ಇರುವುದಾಗಿ ಸ್ಥಳೀಯ ವೈದ್ಯಾಧಿಕಾರಿಗಳು ಹೇಳುತ್ತಾರೆ. ಜಿಮ್ಸ್ ಆಸ್ಪತ್ರೆಯಲ್ಲಿ ಒಟ್ಟು 8 ಡಯಾಲಿಸಿಸ್ ಮಷಿನ್ಗಳಿದ್ದು, ಇದರಲ್ಲಿ 6 ಯಂತ್ರಗಳು ಕೆಟ್ಟು ಹೋಗಿವೆ ಎಂದರು. ಉಳಿದ 2 ಯಂತ್ರಗಳು ಮಾತ್ರ ಕಾರ್ಯನಿರ್ವಹಿಸುತ್ತಿದ್ದು, ಕಳೆದ 2 ವರ್ಷಗಳಿಂದ ಆಸ್ಪತ್ರೆಯಲ್ಲಿ 2 ಡಯಾಲಿಸಿಸ್ ಯಂತ್ರಗಳ ಮೇಲೆ ಕಿಡ್ನಿ ರೋಗಿಗಳಿಗೆ ಡಯಾಲಿಸಿಸ್ ಮಾಡಲಾಗುತ್ತಿದೆ. ಒಬ್ಬ ರೋಗಿಗೆ ಕನಿಷ್ಠ 4 ತಾಸು ಡಯಾಲಿಸಿಸ್ ಮಾಡಬೇಕಿದ್ದು, ಇದರಿಂದ ವೇಟಿಂಗ್ ಅವಧಿ ಜಾಸ್ತಿಯಾಗಿ ಕಿಡ್ನಿ ರೋಗಿಗಳಿಗೆ ಸಮಯಕ್ಕೆ ಸರಿಯಾಗಿ ಚಿಕಿತ್ಸೆ ಸಿಗದೆ ರೋಗಿಗಳ ಪ್ರಾಣ ಹೋಗುತ್ತಿದೆ. ಇದಕ್ಕೆಲ್ಲ ಸರ್ಕಾರದ ನಿರ್ಲಕ್ಷ್ಯವೇ ಕಾರಣ ಎಂದು ಆರೋಪಿಸಿದರು. ಕಲಬುರಗಿ ಜಿಮ್ಸ್ ಆಸ್ಪತ್ರೆಯಲ್ಲಿ ಕೆಟ್ಟು ಹೋಗಿರುವ 6 ಡಯಾಲಿಸಿಸ್ ಯಂತ್ರಗಳನ್ನು ತಕ್ಷಣ ದುರಸ್ತಿ ಮಾಡಿಸಿದಲ್ಲಿ 100 ಕಿಡ್ನಿ ರೋಗಿಗಳಿಗೆ ಸಮಯಕ್ಕೆ ಸರಿಯಾಗಿ ವೈದ್ಯಕೀಯ ಚಿಕಿತ್ಸೆ ಒದಗಿಸಿ ಅವರ ಜೀವ ಉಳಿಸಲು ಸಾಧ್ಯವಾಗುತ್ತದೆ ಎಂದು ಅವರು ಹೇಳಿದರು. ಕನ್ನಡಿಗರ ಸೇನೆ ನೇತೃತ್ವದಲ್ಲಿ ನಮ್ಮ ಕಲಬುರಗಿ ನಗರದಲ್ಲಿರ್ತಕ್ಕಂಥ ಹೃದಯ ಬಾಲಿರ್ತಕ್ಕಂಥ ಸರ್ಕಾರಿ ಜಿಮ್ಸ್ ಆಸ್ಪತ್ರೆಯಲ್ಲಿ ಸುಮಾರು 2 ವರ್ಷಗಳಿಂದ ಸುಮಾರು 8 ಮಷಿನ್ಗಳಲ್ಲಿ ಏನಿವತ್ತು ಕಿಡ್ನಿ ವೈಫಲ್ಯದ ಏನಿವತ್ತು ಕಿಡ್ನಿ ಹೋಗಿರುತ್ತೆ ನಮ್ಮ ರೋಗಿಗಳಿಗೆ, ಆ ಕಿಡ್ನಿಯ ಒಂದು ರಕ್ತ ಶುದ್ಧೀಕರಣ ಮಾಡ್ತಕ್ಕಂಥ ಡಯಾಲಿಸಿಸ್ ಮಷಿನ್ ಅಂದರೆ ರಕ್ತ ಶುದ್ಧೀಕರಣ ಮಷಿನ್ಗಳು 8ರಲ್ಲಿ 6 ಮಷಿನ್ಗಳಿಂದ ಕೆಟ್ಟು ಹೋಗಿ 2 ವರ್ಷಗಳಾದರೂ ಕೂಡ ಇದಕ್ಕೆ ಯಾವುದೇ ರೀತಿ ಸರ್ಕಾರವಾಗಲಿ, ಜಿಲ್ಲಾಡಳಿತವಾಗಲಿ, ಜಿಲ್ಲಾ ಆರೋಗ್ಯ ಇಲಾಖೆ ಆಗಲಿ ಸ್ಪಂದಿಸಿಲ್ಲ ಅಂತೇಳಿ ಇವತ್ತು ಅಲ್ಲಿನ ಸಿಬ್ಬಂದಿಗಳು ಕೂಡ ನಮಗೆ, ಯಾಕಂದ್ರೆ ಮೊನ್ನೆ ತಾನೇ ನಮ್ಮ ಗೆಳೆಯನ ಒಂದು ತಾಯಿಯ ಕಿಡ್ನಿ ವೈಫಲ್ಯ ಕಾರಣವಾಗಿ ಸರ್ಕಾರಿ ಜಿಮ್ಸ್ ಆಸ್ಪತ್ರೆಯಲ್ಲಿ ಏನದ 1 ದಿನ ಬಿಟ್ಟು 1 ದಿನ ಈ ಒಂದು ರಕ್ತ ಶುದ್ಧೀಕರಣ ಮಾಡಿಸಿರಂತಕ್ಕಂಥ ಬರೆದು ಕೊಟ್ಟ ಸಂದರ್ಭದಲ್ಲಿ ಅವರು ಕಡು ಬಡವರಾಗಿದ್ದು, ಯಾಕಂದ್ರೆ ಖಾಸಗಿ ಆಸ್ಪತ್ರೆಯಲ್ಲಿ ಇವತ್ತು ಡಯಾಲಿಸಿಸ್ ಮಾಡಿಸ್ಬೇಕಾದ್ರೆ ಸುಮಾರು 4,000 ವೆಚ್ಚ ಸುಮಾರು ಏನದ ಇವತ್ತು 4,000 ವೆಚ್ಚ ತಗಲ್ತದ. ಇದನ್ನ ತಾವು ಗಂಭೀರವಾಗಿ ಪರಿಗಣಿಸಬೇಕು. ಬಡವರ ಕಣ್ಣೀರು ಒರೆಸ್ತಕ್ಕಂಥ ಕೆಲಸಕ್ಕೆ ತಾವು ಕೈ ಹಾಕ್ಬೇಕಂತೇಳಿ ಮುಂದಾಗ್ಬೇಕಂತೇಳಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಶೀಘ್ರವೇ ಕೆಟ್ಟಂತ ಮಷಿನ್ಗಳು ಅವಕ್ಕ ಸರಿಪಡಿಸಿ ಇನ್ನೂ 8 ಹೊಸ ಮಷಿನ್ಗಳನ್ನ, ರಕ್ತ ಶುದ್ಧೀಕರಣದ ಹೊಸ ಮಷಿನ್ಗಳನ್ನ ತಾವು ಸರ್ಕಾರಿ ಆಸ್ಪತ್ರೆಯಲ್ಲಿ ಶೀಘ್ರವೇ ತಂದು ನೇಮಕ ಮಾಡ್ಬೇಕಂತೇಳಿ ನಾನು ಮಾನ್ಯರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಈ ವೇಳೆ ಸಂಘಟನೆ ಪದಾಧಿಕಾರಿಗಳು ಮತ್ತಿತರರು ಉಪಸ್ಥಿತರಿದ್ದರು. ಮಾ ಸಂಗೊಳಗಿ, ಸಿಟಿವಿ ನ್ಯೂಸ್, ಕಲಬುರಗಿ.